ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹಳ್ಳೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಕುರಿತು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಬಹಳ ಸೊಗಸಾಗಿ ಸರಾಗವಾಗಿ ರಕ್ತದಾನ ಮಾಡುವುದರಿಂದ ಏನೇನು ಪ್ರಯೋಜನಗಳು ಎಂಬುದನ್ನು ಹೇಳಿದರು. ಇವರು ಹೇಳುವುದು 100ಕ್ಕೆ 100ರಷ್ಟು ಸತ್ಯ. ಇದೇ ರಕ್ತದಾನ ಮಾಡುವುದಕ್ಕೆ ಪೂರ್ವ ಇದರ ವಿಶೇಷತೆ ಮತ್ತು ಪ್ರಯೋಜನಗಳನ್ನು ತಿಳಿದುಕೊಂಡರೆ ತುಂಬಾ ಒಳ್ಳೆಯದು. ಓದುಗ ದೊರೆಗಳು ತಿಳಿದುಕೊಂಡರೆ ರಕ್ತದಾನ ಮಾಡುವುದರಲ್ಲಿ ಎಲ್ಲರಿಗಿಂತ ಮೊದಲಿಗರು ನೀವೇ. ಅಷ್ಟೊಂದು ಸ್ಪಷ್ಟತೆ ಇತ್ತು ಇವರ ಮಾತುಗಳಲ್ಲಿ. ಇನ್ನೇಕೆ ತಡ, ಸಮಯ ವ್ಯರ್ಥ ಮಾಡದೆ ಯಾವುದೇ ಸಂಕೋಚ ಇಟ್ಟುಕೊಳ್ಳದೆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಿ ಎಂದು ನಮ್ಮ ವಾಹಿನಿ ಕಡೆಯಿಂದನೂ ಮನವಿ. ಹಳ್ಳೂರು ಮತ್ತು ಗ್ರಾಮ ಪಂಚಾಯತ್ ಹಳ್ಳೂರು ಸಹಯೋಗದಲ್ಲಿ ನಾಳೆ ದಿನಾಂಕ 24/1/2025 ಶುಕ್ರವಾರದಂದು ಸ್ವಯಂ ಪ್ರೇರಿತ ಬೃಹತ್ ಪ್ರಮಾಣದ ರಕ್ತದಾನ ಶಿಬಿರವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಳ್ಳೂರು ಹಾಗೂ ಗ್ರಾಮ ಪಂಚಾಯತ್ ಹಳ್ಳೂರು ವತಿಯಿಂದ ಪ್ರಾಥಮಿಕ ಶಾಲೆ ಹಳ್ಳೂರಿನಲ್ಲಿ ಆಯೋಜಿಸಲಾಗಿದ್ದು 18 ವರ್ಷ ಮೇಲ್ಪಟ್ಟಂಥ ಸಮಸ್ತ ನಾಗರಿಕರು ರಕ್ತದಾನ ಮಾಡುವುದು ತಮ್ಮ ಹಕ್ಕೆಂದು ಭಾವಿಸಿ ಪ್ರತಿಯೊಬ್ಬರು ಬಂದು ತಮ್ಮ ದೇಹದಿಂದ 350 ml ರಕ್ತವನ್ನು ದಾನ ಮಾಡುವುದರೊಂದಿಗೆ ಸಾಕಷ್ಟು ರಕ್ತದ ಕೊರತೆಯಿಂದ ಬಳಲತಕ್ಕಂಥ ಜೀವವನ್ನು ಉಳಿಸಲು ತಮ್ಮಲ್ಲಿ ಕಳಕಳಿ ವಿನಂತಿ. ರಕ್ತದಾನ ಶ್ರೇಷ್ಠದಾನ, ರಕ್ತದಾನ ಜೀವದಾನ, ಜೀವಮಾನದ ಅತ್ಯಂತ ಶ್ರೇಷ್ಠವಾದಂಥ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಎಲ್ಲರೂ ಪುಣ್ಯಕ್ಕೆ ಪಾತ್ರರಾಗಲು ಈ ಮೂಲಕ ಆರೋಗ್ಯ ಇಲಾಖೆಯಿಂದ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಸರ್, ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರಿಗೆ ಅಥವಾ ಇಲ್ಲಿ ಇರ್ತಕ್ಕಂಥ ಅಷ್ಟಿಗೆ ಹೇಳಿಕೆ ಮಾಡಕ್ಕೆ ಇಲ್ಲ ಸರ್, ಇದು ಸಾರ್ವತ್ರಿಕ ರಕ್ತದಾನವಾಗಿದ್ದರಿಂದ ಈಗಾಗಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹಳ್ಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳೂರು, ಕಾನಟ್ಟಿ, ಶಿವಾಪುರ ಅದೆಲ್ಲರೂ ಸಹಿತ 18 ವರ್ಷ ಮೇಲ್ಪಟ್ಟಂಥ ಸ್ವಯಂ ಪ್ರೇರಿತ ಯಾರಾದರೂ ಬೇಕಾದ ಪ್ರತಿ 3 ತಿಂಗಳಲ್ಲೂ ಸಹಿತ ಈ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಬಂದು ಭಾಗವಹಿಸಿ ರಕ್ತವನ್ನು. ಇದಕ್ಕಿಂತ ಮುಂಚಿತವಾಗಿ ಈಗೇನು ಶೆಡ್ಯೂಲ್ ಕೊಡತ್ತೀರಿ, ಇದಕ್ಕಿಂತ ಮುಂಚಿತವಾಗಿ ಗ್ರಾಮ ಮಟ್ಟದಾಗ ಒಂದೊಂದು ಡಂಗುರ ಅಂತಾರಲ್ಲ ಸಾರದ ಹಂಗೇನಾದ್ರೂ ಮಾಡಿ ಸರ್, ಕಳೆದ 4 ದಿನದಿಂದ ಇದೇ ಗ್ರಾಮದಲ್ಲಿ ನಾವು ಗಾಡಿ ಮುಖಾಂತರ ಮೈಕಿಂಗ್ ಮಾಡ್ತಾ ಇದ್ದೀವಿ. ಯುವಕ ಸಂಘಗಳು, ಸ್ವಯಂ ಸೇವಕ ಸಂಘಗಳು, ಅದರಿಂದ ಅಥವಾ ಜನಪ್ರತಿನಿಧಿಗಳು ಇವನ್ನೆಲ್ಲರನ್ನು ಅಲ್ಲೆಲ್ಲೇ ಭೇಟಿಯಾಗಿ ಗುಂಪು ಸಭೆ ಮಾಡೋದಂತ ಸೋಷಿಯಲ್ ಮೀಡಿಯಾ ಆಶಾ ಕಾರ್ಯಕರ್ತರ ಮುಖಾಂತರ ಅಂತ ಯುವಕರನ್ನು ಒಂದು ಸೆಲೆಕ್ಟ್ ಮಾಡಿ ಅವರೆಲ್ಲರಲ್ಲಿ ಒಂದು ಸರ್ ಈಗಾಗಲೇ ಗ್ರಾಮೀಣ ಪ್ರದೇಶ ಜಾಗತಿಕ ಈಗ ಕೆಲವೊಂದು ಹಾಸ್ಪಿಟಲ್ದಾಗ ಬ್ಲಡ್ ತಗೊಂಡು ಡೊನೇಟ್ ಮಾಡಿರ್ತಾರೆ, ತಗೊಂಡಿರ್ತಾರೆ. ಬಟ್ ಅವ್ರಿಗೊಂದೊಂದು ಇದು ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಕಾರ್ಡ್ ಕೊಡ್ತಾರೆ. ಅಂದ್ರೆ ಮುಂದೆ ಏನೋ ಅವ್ರಿಗೆ ಸವಲತ್ತುಗಳು ಸಿಗ್ತಾವೆ. ಸವಲತ್ತು ಅಂದ್ರೆ ಹೆಂಗ ಏನೋ ಬ್ಲಡ್ ಬೇಕಾದ್ರೆ ಪಟ್ನೆ ರೆಸ್ಪಾನ್ಸ್ ಇದ್ದೇ ಮಾಡ್ತಾರೆ ಅಂತ ಆಸೆ ಇರ್ತೈತಿ. ಸರ್, ನಾವು ಮಾಡೋದು ಗೌರ್ಮೆಂಟ್ ಹತ್ತಿರದ ಭೀಮಶಿತದಿಂದ ಮಾಡ್ತಾ ಇದ್ದೀವಿ ಸರ್. ಭೀಮಶಿತದಿಂದ ಇಲ್ಲಿ ರಕ್ತವನ್ನು ಕೊಟ್ಟಂತ ಪ್ರತಿಯೊಬ್ಬರು ಸಹಿತ ಒಂದು ಭೀಮಶಿತದಿಂದ ಒಂದು ಕಾರ್ಡನ್ನು ಕೊಡ್ತೀವಿ ಸರ್. ಅವತ್ತು ಆ ಕಾರ್ಡ್ ಏನೈತೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಏನು ಹಾಸ್ಪಿಟಲ್ ಇರ್ತಕ್ಕಂಥ ಬ್ಲಡ್ ಬ್ಯಾಂಕ್ಗಳು ಏನದಾವ ಸರ್, ಅಲ್ಲಿ 1 ವರ್ಷದ ಅವಧಿ ತನಕ ಅವ್ರಿಗೆ ಏನೈತ್ರಿ ನಾವು ಒಂದು ಯೂನಿಟ್ ರಿಪ್ಲೇಸ್ಮೆಂಟ್ ಅವ್ರಿಗೆ ಬೇಕಾತಂದ್ರೆ, ಯಾಕಂದ್ರೆ ಈ ರಕ್ತ ಇಲ್ಲಿ ಹೊರಗದಿಂದ ಸಿಗುವುದಿಲ್ಲ ಏನಿಲ್ರಿ, ಒಬ್ಬ ವ್ಯಕ್ತಿ ದೇಹದಿಂದ ತೆಗೆದ ಒಬ್ಬ ವ್ಯಕ್ತಿಗೆ ಹಾಕ್ಬೇಕಂದಾಗ ಆ ಕಾರ್ಡನ್ನು ಕೊಟ್ಟರೆ ನಾವು ಏನ್ ಮಾಡ್ತಾರೆ, ಇಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಒಂದು ರಕ್ತವನ್ನು ಕೊಡ್ತಾರೆ. ರಕ್ತದಾನ ಮಾಡ್ತಾರೆ, ಈಗ ತಗೊಂತೀರಿ. ಬಟ್ ಅದು ಚೆಕಿಂಗ್ ಲೆವೆಲ್ದಾಗ ಆಗ್ತದೋ ಅಥವಾ ಡೈರೆಕ್ಟ್ ತಗೊಂಡಿರ್ತೀರೋ? ಈಗ ಸದ್ಯಕ್ಕೆ ಮಾಡೋ ಡೊನೇಟ್ ಮಾಡ್ತಿರ್ತಾರೆ. ಅದ್ರ ಕೆಲವೊಂದು ಈಗ ನಾನಾ ಥರದ ಇದು ಬಂತಾರೆ ಕಾರ್ಯಗಳು. ಯಾವುದೇ ಒಬ್ಬ ವ್ಯಕ್ತಿ ರಕ್ತವನ್ನು ತೆಗೆದುಕೊಂಡ ನಂತರ ಅನಾರೋಗ್ಯ ವ್ಯಕ್ತಿನ ನಾವು ಬದುಕಬೇಕಾದ್ರೆ ಆ ವ್ಯಕ್ತಿ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಕಂಪೋನೆಂಟ್ ಅದೇ ರಕ್ತವನ್ನು ಕೊಟ್ಟವ್ರಿಗೆ ಏನ್ ಲಾಭ ಆಗ್ತಿತ್ತು ನೀವು ಕೇಳ್ತಾ ಇದ್ದೀವಿ. ಅಂದ್ರೆ ಡೊನೇಟ್ ಮಾಡ್ತಾರಲ್ಲ ಸರ್, ಕೆಲವೊಬ್ರು ಏನ್ ಮಾಡ್ತಾರೆ, ಡೊನೇಟ್ ನಮ್ಮ ಇರತಕ್ಕಂಥ ಸಮಸ್ಯೆಗಳೆಲ್ಲ ಗೊತ್ತಾಗ್ತದೆ ಮಾಡ್ತಿರ್ತಾರೆ. ಆ ಉದ್ದೇಶ ಇಟ್ಕೊಂಡು ಕೆಲವೊಬ್ರು ಇಲ್ಲ ಸರ್, ಇದು ಆ ರೀತಿಯಾದದ್ದು ಏನಲ್ಲ. ಅವ್ರು ಯಾವುದೇ ಉದ್ದೇಶ ಇಟ್ಕೊಂಡು ಸಹಿತ ನಾವು ತೆಗೆದುಕೊಂಡಂತ ರಕ್ತವನ್ನ ಪ್ರತಿಯೊಬ್ಬರು ತಪಾಸ್ ಮಾಡಿ ಅದು ಯೋಗ್ಯ ಇದ್ರೆ ಮಾತ್ರ ಅದನ್ನ ಏನ್ ಮಾಡ್ತಾರೆ, ಅವ್ರು ತಪಾಸ್ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ಹಾಕ್ತಾರೆ. ಆ ರಕ್ತದೊಳಗೆ ಏನಾದ್ರು ದೋಷಗಳಿದ್ದು ಅಂದ್ರೆ ಆ ವ್ಯಕ್ತಿನೂ ಬಿಡುದಿಲ್ರಿ. ಅವನಲ್ಲಿ ಏನೋ ಆ ರಕ್ತದಾಗ ದೋಷ ಇದ್ರು ಸಹಿತ ಆ ವ್ಯಕ್ತಿನ ಕರೆದು ಕೌನ್ಸಿಲಿಂಗ್ ಮಾಡಿ ಅದಕ್ಕೆ ಪಾಪ ಅವ್ನಿಗೆ ಬೇಕಾದಂತ ಒಂದು ವ್ಯವಸ್ಥೆಯನ್ನ ಅಥವಾ ಅವ್ನಿಗೆ ಬೇಕಾದಂತ ಉಪಚಾರವನ್ನು ಸಹಿತ ಇದ್ರೊಳಗೆ ಮಾಡ್ತಾರೆ. ಬ್ಲಡ್ ಕೊಡೋದ್ರಿಂದ ಕೆಲವೊಂದು ಒಳ್ಳೇದು ಕೆಲಸ ಆಗ್ತದೆ. ಏನೇನು ಆಗ್ತೈತೆ ಅನ್ನೋ ಸ್ವಲ್ಪ ಅದ್ರ ಬಗ್ಗೆ ವಿವರಿಸಿ ಹೇಳಿ ಸರ್. ನಿಜವಾಗಿ ಬಹಳ ಒಳ್ಳೆ ಪ್ರಾಕ್ಟೀಸ್. ರಕ್ತವನ್ನ ಕೊಡೋರ್ಗಿಂತ ಏನು ರಕ್ತವನ್ನ ದಾನ ಮಾಡೋರ ದೇಹಕ್ಕನ್ನ ಬಹಳ ಉತ್ತಮವಾದಂತ ಇದಾಗಿದೆ. ಯಾಕಂದ್ರೆ ನಿಯಮಿತವಾಗಿ ರಕ್ತವನ್ನ ದಾನ ಮಾಡೋದು ನಮ್ಮ ದೇಹದೊಳಗೆ ಬೆಳೀತಕ್ಕಂಥ ಅನಧಿಕೃತ ಬೊಜ್ಜನ್ನು ತಡೆಗಟ್ತೈತಿ. 80% ಹೃದಯಾಘಾತವನ್ನು ತಡೆಗಟ್ಟತಕ್ಕಂಥ ಒಂದು ಇದು ರಕ್ತಕ್ಕೆ ಐತ್ರಿ. ಅದಲ್ಲದೆ ಏನಾಗ್ತೈತಿ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಷ್ಟೋ ಗುಪ್ತ ರೋಗಗಳು ನಮ್ಗೆ ಗೊತ್ತಾಗೋದಿಲ್ಲ. ಶುಗರ್ ಇರ್ಬೋದು, ಲಿವರ್ ಸಂಬಂಧಪಟ್ಟಂತ ರೋಗಗಳು ಗೊತ್ತಾಗೋದು. ಅಂತ ರೋಗಗಳನ್ನು ಸಹಿತ ಪತ್ತೆ ಹಚ್ಚಕ್ಕೆ ಸಹಕಾರಿ ಆಗ್ತೈತಿ ರಕ್ತದಾನದಿಂದ. ಅವ್ರದ್ದೆಲ್ಲ ಕ್ಲಿಯರ್ ಆಗಿ ತಪಾಸ್ ಮಾಡಕ್ ಒಂದು ಅವಕಾಶ ಇತ್ತು ಸರ್. ಅದೊಂದು ಬಹಳ ಇದು ಉತ್ತಮ ಇದೈತಿ. ಧನ್ಯವಾದಗಳು. ತಮಗೂ ಧನ್ಯವಾದಗಳು ಸರ್.